ಓಂ ಶಾಂತಿ. ಡೇಟ್ ಆಗಿದೆ 10 ಜನವರಿ 1979. ಅವೇಕ್ ಬಾಪ್ದಾದ ಮಧುಬನ ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ಅಬ್ ವೇಸ್ಟ್ और वेट को समाप्त करो. अब वेस्ट और वेट को समाप्त करो. ವೇಸ್ಟ್ ಅಂದರೆ ವೇಸ್ಟ್ ಥಾಟ್, ವೇಸ್ಟ್ ಕೆಲಸ, ವೇಸ್ಟ್ ಮಾತುಗಳು, ಇವೆಲ್ಲ ಏನಾಗ್ತವೆ, ವೇಟ್ ಆತ್ಮನ ವೇಟ್ ಜಾಸ್ತಿ ಆಗಿಬಿಡ್ತೈತಿ ಇವೆಲ್ಲ ಇದ್ದು ಅಂದರೆ. ಅದನ್ನು ಏನು ಮಾಡಂತಾರೆ ಬಾಬಾ, ಕಮ್ಮಿ ಮಾಡಿರಿ. ನಾವು ಯಾವುದು ವೇಟ್ ಕಮ್ಮಿ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಾಕತ್ತೀವಿ? ಶರೀರಕ್ಕೂ ವೇಸ್ಟ್ ಏನೋ ತೊಂದರೆನೇ ಅಲ್ಲ. ಹೆಂಗೆ ದೇಹಕ್ಕೆ ವೇಸ್ಟ್ ತೊಂದರೆ, ಕೊಬ್ಬು ಜಾಸ್ತಿ ಆದರೆ ಏನಾಗುತ್ತೆ, ಬೊಜ್ಜು ಅದೆಲ್ಲ ಜಾಸ್ತಿ ಆದರೆ ಏನಾಗ್ತದೆ, ಅನೇಕ ರೋಗಗಳು ಬರ್ಲಿಕ್ಕೆ ಶುರು ಆಗ್ತವೆ. ಅದಕ್ಕೆ ವೇಟ್ ಕಡಿಮೆ ಮಾಡ್ಕೊಳ್ಳಿಕ್ಕೆ ಏನೆಲ್ಲ ಕಸರತ್ತು ಮಾಡ್ತಾರಲ್ಲ, ಹೊರಗಡೆ ಏನೇನೋ ವ್ಯಾಯಾಮ ಮಾಡ್ತಾರೆ, ಏನೇನೋ ಯೋಗಾಸನಗಳು ಮಾಡ್ತಾರೆ, ಏನೇನೋ ಡಯಟ್ ಮಾಡ್ತಾರೆ, ಏನೇನೋ ತಿಂತಾರೆ. ಇಡೀ ಹಾಗೆ ನೋಡಿದ್ರೆ ಹೊರಗಡೆ ಜನರ ಜೀವನ ಅದ್ರ ಮೇಲೆ ನಿಂತಿದೆ ಇವತ್ತು. ಬರೀ ವೇಟ್ ಲಾಸ್, ವೇಟ್ ಲಾಸ್, ವೇಟ್ ಲಾಸ್. ಅದು ಯಾಕಾಯಿತು? ನಾವಿಲ್ಲ ಆತ್ಮಗಳು ವೇಟ್ ಲಾಸ್ ಮಾಡ್ಕೊಳಿಕತ್ತೀವಲ್ಲ. ಯಾರು ವೇಟ್ ಲಾಸ್ ಮಾಡ್ಲಿಕ್ತಾರ? ಬಾಬಾ ಮಾಡ್ಲಿಕ್ತಾರೆ. ಬಾಬಾನ ಜೊತೆ ಎಷ್ಟೆಷ್ಟು ಇರ್ತೀವೋ ಅಷ್ಟು ನಮ್ಮದು ವೇಟ್ ಏನಾಗ್ತದೆ, ಲಾಸ್ ಆಗ್ತದೆ. ಇಲ್ಲಿ ವೇಟ್ ಲಾಸ್ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕಾಗ್ತದೆ? ಪರ್ಹೇಸ್ ಮಾಡಬೇಕಾಗ್ತದೆ. ಹಾಗೆ ಸ್ಥೂಲ ದೇಹದ ವೇಟ್ ಲಾಸ್ ಮಾಡಬೇಕಾದ್ರೆ ಡಯಟ್ ಅಂದರೆ ಏನು? ಕೆಲವೊಂದು ತಿನ್ನಬೇಕು, ಕೆಲವೊಂದನ್ನು ಏನು ತಿನ್ನಬೇಕು ಅಷ್ಟೇ ತಿನ್ನಬೇಕು. ಹೆಚ್ಚಿಗೆ ತಿಂದರೆ ಏನಾಗ್ತದೆ, ವೇಟ್ ಆಗ್ತದೆ, ಜಾಸ್ತಿ ಆಗ್ತದೆ. ಹಾಗೆ ಇಲ್ಲಿನ ರುಹಾನಿಯತ್ನಲ್ಲಿನೂ ಕೂಡ ಏನು ಮಾಡಬೇಕು, ಏನು ಯೋಚನೆ ಮಾಡಬೇಕು ಅದನ್ನು ಮಾತ್ರ ಯೋಚನೆ ಮಾಡಬೇಕು. ನಿನ್ನೆ ಹೇಳಿದ್ರಲ್ಲ ಬಾಬಾ, ಎಷ್ಟು ನಾವು ವ್ಯರ್ಥ ಸಮಾಪ್ತಿ ಮಾಡಬೇಕಂತ ಹೇಳಿದ್ರಲ್ಲ, ಈಗ ಅದನ್ನೇ ಹೇಳ್ತಾರೆ ಬಾಬಾ. व्यर्थ को समर्थ में परिवर्तन कराने वाले शिव बाबा बोले. ವ್ಯರ್ಥವನ್ನು ಸಮರ್ಥದಲ್ಲಿ ಪರಿವರ್ತನೆ ಮಾಡ್ತಕ್ಕಂಥ ಶಿವಬಾಬಾ ಹೇಳ್ತಾರೆ, ವೇಟ್ ಲಾಸ್ ಮಾಡೋದಂದರೆ ಮನಸ್ಸು ಸಂಕಲ್ಪ ಇಲ್ಲದೆ ಇರೋದಿಲ್ಲ. ಆದರೆ ಏನು ಮಾಡಬೇಕು, ಅದನ್ನು ಬದಲಿ ಮಾಡಬೇಕು ಅಷ್ಟೇ. ಈಗ बाप दादा आज विशेष बच्चों की लगन और स्नेह को देख हर्षित हो रहे हैं. बाप दादा ಇಂದು ವಿಶೇಷ ಮಕ್ಕಳ ಲಗನ್ ಮತ್ತು ಸ್ನೇಹವನ್ನು ನೋಡಿ ಬಾಬಾಗೆ ಖುಷಿ ಆಗ್ತಿತ್ತು. कैसे लगन से परवाने समान क्षमा पर आए हैं. कैसे लगन से, ಎಷ್ಟು ಲಗನ್ ಇತ್ತು ಅಂತಂದರೆ, ಪರ್ವಾನೆ ಹುಳಗಳು ಇರ್ತಾವಲ್ಲ, ಎಷ್ಟು ಸಮಾನ್, ಪರ್ವಾನೆ ಸಮಾನ್. ಪರ್ವಾನಗಳೇನು ಮಾಡ್ತಾವೆ, ಬೆಳಗ್ಗೆ ಕಂಡ ತಕ್ಷಣ ಹೋಗಿ ಅಲ್ಲಿ ಸಮಾವೇಶ ಆಗ್ತಾವೋ ಅದೇ ಥರ ನೀವು ಆತ್ಮಗಳು ಕೂಡ ಕ್ಷಮಾಪರ್, ಕ್ಷಮ ಅಂದರೆ ಶಿವಬಾಬಾ, ಸಮಾವೇಶ ಆಗ್ತಿದ್ರು. ಸಭೀ ಪರ್ವಾನೋಂ ಕಿ ಏಕ್ ಹಿ ವಿಶೇಷ ಮಿಲನ್ ಕಿ ಲಗನ್ ಹೇ. ಎಲ್ಲ ಪರ್ವಾನೆಗಳು ಅಂದರೆ ಆತ್ಮಗಳು, ಎಲ್ಲರದ್ದು ಒಂದೇ ಒಂದು ಲಗನ್ ಇತ್ತು ಅಂತ ಹೇಳ್ತಾರೆ ಬಾಬಾ. ವಿಶೇಷವಾದ ಲಗನ್ ಏನು? ಮಿಲನ್, ಬಾಬಾನ್ ಮಿಲನ್ ಮಾಡೋದು. ಅದೇ ನಶೆ ಇರ್ತದಲ್ಲ ಅವತ್ತಿನ ದಿವಸ. ಇವತ್ತು ಬಾಬಾನ್ ಮಿಲನ್ ಅಂಥೇಳಿ. इसलिए बाप दादा को भी मिलन मनाने के लिए साकार महफिल में आना पड़ता है. ಇಷ್ಟು ನಾವು ಜಗ್ತೀವಲ್ಲ ಬಾಬಾಗೆ, ಅಂಥ ಶ್ರೇಷ್ಠ ಪರಮಧಾಮವನ್ನು ಬಿಟ್ಟು ಪತಿತ ಜಗತ್ತಿಗೆ ಬಾಬಾ ಬರಬೇಕು. ಯಾವುದು ಎಳೀತದೆ? ಮಕ್ಕಳ ಸ್ನೇಹದ ಲಗನ್. ಬಾಬಾನ ಏನು ಮಾಡ್ತೀವಿ ನಾವು? ಕೆಳಗೆ ಕರ್ಕೊಂಡು ಬರ್ತೀವಿ. ಸಾಕಾರ ಮೆಹಫಿಲ್ನಲ್ಲಿ ಬಾಬಾಗೆ ಬರಬೇಕಾಗ್ತದೆ. हर एक के पुरुषार्थ की रफ्तार को देख बाप दादा जानते हैं. ಪ್ರತಿಯೊಬ್ಬರ ಪುರುಷಾರ್ಥದ ವೇಗದ ಗತಿಯನ್ನು ನೋಡಿ ಬಾಪ್ ದಾದಾ ತಿಳ್ಕೊತಾರೆ. ಕಿ ಏನಂತಂದರೆ, हर एक यथाशक्ति मंजिल पर पहुँचने का संकल्प कर चल रहे हैं. ಪ್ರತಿಯೊಬ್ಬರು ಯಥಾಶಕ್ತಿಯ ಗುರಿ ಮೇಲೆ, ಗುರಿ ಕಡೆಗೆ ಮುಟ್ಟುವಂತಹ ಸಂಕಲ್ಪ ಮಾಡ್ತಿದ್ದಾರೆ. ಸಂಕಲ್ಪ ಏಕ್ ಹಿ ಹೇ, ಎಲ್ಲರ ಸಂಕಲ್ಪ ಒಂದೇ. ಏನು? ನಾನು ದೇವಿ ದೇವತೆ ಆಗಬೇಕು, ಲಕ್ಷ್ಮೀನಾರಾಯಣ ಆಗಬೇಕು ಅನ್ನೋದೇ ಎಲ್ಲರೂ ಸಂಕಲ್ಪ ಒಂದೇ.
ಮಂಜಿಲ್ ಭಿ ಏಕ್ ಹೇ, ಗೈಡ್ ಭಿ ಏಕ್ ಹೇ. ಗುರಿನೂ ಒಂದೇ ಇದೆ, ಮಾರ್ಗದರ್ಶಕನೂ ಒಬ್ಬರೇ ಇದ್ದಾರೆ. ಇಷ್ಟಿದ್ದು ಇದರ ನಡುವೆ ಗುರಿ ಮತ್ತು ಮಾರ್ಗದರ್ಶಕ ಒಂದೇ ಇದೆ. ಇದರ ನಡುವೆ ಶ್ರೀಮತ್ ಭಿ ಏಕ್ ಹಿ ಹೇ. ಬಾಬಾ ಶ್ರೀಮತ ಎಲ್ಲರಿಗೂ ಒಂದೇ ಕೊಡ್ತಾರೆ. ಫಿರ್ ಭೀ ನಂಬರ್ವಾರ್ ಕ್ಯೂ. ಮತ್ತೆ ಏಕೆ ಮಕ್ಕಳ ಪುರುಷಾರ್ಥದಲ್ಲಿ ಏರುಪೇರು ಕಾಣಿಸ್ತದೆ. ಹೈ ಭೀ ಸಹಜ ಮಾರ್ಗನೂ ಸಹಜ ಇದೆ. और वर्तमान स्वरूप भी सहयोगी का है. फिर भी स्पीड में अंतर क्यों है. ವರ್ತಮಾನ ಸಮಯನೂ ಕೂಡ ನಿಮಗೆ ಸಹಯೋಗಿ ಇದೆ, ಆದಾಗ್ಯೂ ಕೂಡ ಸ್ಪೀಡ್ದಲ್ಲಿ ಏನಿದೆ, ಅಂತರ ಇದೆ. ನಂಬರ್ 1 और कोई फिर 16,000 की माला का भी लास्ट मणका. ನಂಬರ್ 1 ಆತ್ಮನೂ ಇದ್ದೀರಾ, 16,000 ಮಾಲೆನಲ್ಲಿ ಲಾಸ್ಟ್ ಮುತ್ತೂ ಇದ್ದೀರಾ. दोनों ही एक पुरुषार्थ का समय और साथी एक ही है. ಎಲ್ಲರಿಗೂ ಪುರುಷಾರ್ಥದ ಸಮಯ ಜೊತೆಗಾರ ಶಿವಬಾಬಾ ಒಬ್ಬರೇ ಆಗಿದ್ದಾರೆ. पढ़ाई का स्थान भी लास्ट अथवा फर्स्ट का एक ही शिक्षक भी एक है. पढ़ाई का स्थान ಅಂದರೆ ಯಾವುದು? ಸಂಗಮ ಸಮಯ, ಸ್ಥಾನ ಎಲ್ಲ ಒಂದೇ ಇದೆ. पढ़ाई का स्थान भी लास्ट अथवा फर्स्ट का एक ही ಶಿಕ್ಷಕ ಮೊದಲು ಬಂದವ್ರಿಗೂ ಅದೇ ಶಿಕ್ಷಕ, ಕೊನೆಗೆ ಬಂದಿರೋರಿಗೂ ಅದೇ ಶಿಕ್ಷಕ. शिक्षा भी एक ही है. फर्स्ट वाले के लिए स्पेशल ट्यूशन भी नहीं है. ಶಿಕ್ಷಣನೂ ಅದೇ, ಮತ್ತೇನು ಬೇರೆ ಟ್ಯೂಷನ್ ತಗೋತಾರೆ, ಅವ್ರು ಬೇರೆ ಟ್ಯೂಷನ್ನು, ಮೊದಲು ಬಂದವ್ರ ಟ್ಯೂಷನ್ನು, ಆಮೇಲೆ ಬಂದವ್ರ ಟ್ಯೂಷನ್ ಅಂತಲೂ ಇಲ್ಲ. फिर भी इतना अंतर क्यों है. ಆದಾಗ್ಯೂ अंतर ಯಾಕಿದೆ? कारण क्या है. संगम युग के टाइटल्स भी बहुत बड़े हैं. ಕಾರಣ ಏನಾಗಿದೆ? ಸಂಗಮ ಯುಗದ ಟೈಟಲ್ಸ್ ಎಷ್ಟೊಂದಿದ್ದಾವೆ. ಫಸ್ಟ್ ಅಥವಾ ಲಾಸ್ಟ್ ಕೆ ಟೈಟಲ್ ಭಿ ಏಕ್ ಹೇ. ಮೊದಲು ಬಂದವ್ರಿಗೂ ಟೈಟಲ್ಸ್ ಅದೇ ಇದ್ದಾವೆ, ಲಾಸ್ಟ್ ಬಂದವ್ರಿಗೂ ಟೈಟಲ್ಸ್ ಅವೇ ಇದ್ದಾವೆ. ಅಪ್ಪ ಮಾಸ್ಟರ್ ಸರ್ವಶಕ್ತಿವಾನ್, ಮಾಸ್ಟರ್ ನಾಲೆಜ್ಫುಲ್, ತ್ರಿಕಾಲದರ್ಶಿ, ಮಾಸ್ಟರ್ ಜಾನಿ ಜಾನನ್ಹಾರ್. ಫಿರ್ ಭೀ ಲಾಸ್ಟ್ ಕ್ಯೂ. ಎಲ್ಲರಿಗೂ ಬಾಬಾ ಇದೇ ಟೈಟಲ್ ಕೊಡ್ತಾರಲ್ಲ. ಪ್ರತಿಯೊಂದು ಆತ್ಮ ಫಸ್ಟ್ ಬರಲಿ ಲಾಸ್ಟ್ ಬರಲಿ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿವಾನ್, ನಾನಾತ್ಮ ಮಾಸ್ಟರ್ ಜ್ಞಾನ ಸಾಗರ್, ನಾನಾತ್ಮ ತ್ರಿಕಾಲದರ್ಶಿ. ಟೈಟಲ್ ಎಲ್ಲ ಒಂದೇ ಇದ್ದರೂ ಕೂಡ ಅಂತರ ಯಾಕೆ? ಕುಲ ಭೀ ಏಕ್ ಹಿ ಹೇ. ಕುಲ ಏನಾರ ಬೇರೆ ಬೇರೆ ಅದಾವಿಲ್ಲ, ಎಲ್ಲರೂ ಒಂದೇ ಕುಲದವರು. ಯಾರು? ಬ್ರಾಹ್ಮಣ ಕುಲ. ಕರ್ತವ್ಯ ಭೀ ಏಕ್. ಕರ್ತವ್ಯನೂ ಕೂಡ ಏನಿದೆ? ಒಂದೇ ಇದೆ. ವಿಶ್ವ ಕಲ್ಯಾಣಕ ಹೇ. ಎಲ್ಲರೂ ಯಾರು? ನಾವು ವಿಶ್ವ ಕಲ್ಯಾಣಕಾರಿ ಆತ್ಮಗಳು. ಹೈ ಫಿರ್ ಭೀ ಇತನಾ ಅಂತರ್ ಕ್ಯೂ. ಇಷ್ಟೆಲ್ಲ ಒಂದೇ ಇದ್ದರೂ ನಮ್ಮಲ್ಲಿ ಡಿಫ್ರೆನ್ಸ್ ಯಾಕಿದೆ, ವ್ಯತ್ಯಾಸ ಯಾಕಿದೆ ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ವರ್ಷಾ ಭೀ ಬೇಹದ್ ಕೆ ಬಾಪ್ ಕಾ ಹರೇಕ್ ಕೆ ಲಿಯೇ ಬೇಹದ್ ಹೈ. ನೀವೆಷ್ಟು ಈಗ ಜಾನಕಿ ದಾದಿ, ಬ್ರಹ್ಮ ಬಾಬಾ, ಗುಲ್ಜಾರ್ ದಾದಿ ಬಂದು ಅಷ್ಟೆಲ್ಲ ಸಂಪತ್ತು ತೊಗೊಂಡು ಹೋಗ್ಯಾರಂಥೇಳಿ ಬಾಬಾನಲ್ಲಿರೋ ಸಂಪತ್ತು ಏನಾರು ಕಡಿಮೆ ಆಗಿದೆನೋ? ನೀವೆಷ್ಟು ತೊಗೊಂಡ್ರು ಬಾಬಾ ಇನ್ನೂ ಕೊಡ್ತಾನೆ ಇರ್ತಾರೆ. ಬಾಬಾ ಹೇಳ್ತಾರೆ, ಸಂಪತ್ತನ್ನು ಕೂಡ ಯಾರ್ದು ಬೇಹದ್ದಿದೆ. ಕಡಿಮೆ, ನನಗೆ ಕಡಿಮೆ, ನಿನಗೆ ಕಡಿಮೆ ಅಂತ ಏನಾರು ಅದೇನೋ ಇಲ್ಲ. ಆದರೆ ಹೇಳ್ತಾರೆ ಬಾಬಾ, ಬೇಹದ್ ಕೆ ಬಾಪ್ ಕಾ ಹರೇಕ್ ಕೆ ಲಿಯೇ ಬೇಹದ್ ಹೈ. ಅರ್ಥಾತ್ ಮುಕ್ತಿ ಜೀವನ್, मुक्ति का अधिकार सभी के लिए अंतर भी है. क्यों? कारण क्या? ಇಷ್ಟೆಲ್ಲ ಒಂದೇ ಇದ್ರೂ ಕೂಡ ಮುಕ್ತಿ ಅಧಿಕಾರದಿಂದ ತಗೊಳ್ಳುವಂಥದ್ರಲ್ಲಿ ಅಂತರ ಯಾಕೆ ಇದೆ? ಬಾಬಾ ಕೇಳ್ತಾರೆ, ಕಾರಣ ಏನು? बाप दादा ने सब बच्चों के पुरुषार्थ को देख मुख्य 2 कारण देखे. ಆ ಕಾರಣನ ನಮಗೆ ಗೊತ್ತಿಲ್ಲ, ಆ ಕಾರಣನ ಬಾಬಾನೇ ಹುಡುಕಿ ಕೇಳಬೇಕು ನಮಗೆ. ಏನು ಕಾರಣ? 2 ಕಾರಣಗಳನ್ನು ಬಾಬಾ ನೋಡಿದರು. ಏಕ್ ತೋ ವೇಸ್ಟ್ ಅರ್ಥಾತ್ ವ್ಯರ್ಥ ಗವಾನ, ದೂಸರಾ ವೇಟ್ ಅರ್ಥಾತ್ ವಜನ್ ಜಾದ. ಈ 2ಗಳಿಂದ ಏನಾಗ್ತಾ ಇದೆ? ವ್ಯತ್ಯಾಸ. ಟೈಮನ್ನು ಬಹಳಷ್ಟು ನಾವೇನು ಮಾಡ್ತೀವಿ ಅಂತ ವೇಸ್ಟ್ ಮಾಡ್ತೀವಿ, ವ್ಯರ್ಥ ಕಳಿತೀವಿ. ಇನ್ನೊಂದು
ವ್ಯರ್ಥದ ವೇಟ್ ಜಾಸ್ತಿ ಇದೆ ಎತ್ತರ, ಅಂದರೆ ಭಾರ ಇದೆ. जैसे आजकल के ज़माने में ಹೇಳ್ತಾರೆ ಬಾಬಾ, जैसे आजकल के ज़माने में ಶಾರೀರಿಕ ರೋಗों का कारण ವೇಟ್ ಜಾಸ್ತಿ है. ನೀವು ಯಾವ ಡಾಕ್ಟರ್ಗೆ ಬೇಕಾದ ರೋಗ ತೋರ್ಸಕ್ಕೆ ಹೋಗಿ, ಇವತ್ತು ಶುಗರ್ ತೋರ್ಸಕ್ಕೆ ಹೋಗ್ರಿ, BP ತೋರ್ಸಕ್ಕೆ ಹೋಗ್ರಿ, ಏನು ತೋರ್ಸಕ್ಕೆ ಹೋದ್ರೆ ಏನು ಹೇಳ್ಬಿಡ್ತಾರೆ, ವೇಟ್ ಕಡಿಮೆ ಮಾಡಿಕೊಡ್ರಿ, ವೇಟ್ ಕಡಿಮೆ ಮಾಡಿಕೊಡ್ರಿ ಅಂತಲೇ ಉತ್ತರ ಎಲ್ಲರದು. ಅದಕ್ಕೆ ಹೇಳ್ತೇವೆ ಬಾಬಾ, ವೇಟ್ ಕಮ್ ಕರ್ನಾ ಹೈ. वैसे पुरुषार्थ की गति के लास्ट और फर्स्ट कारण भी वेट कम न करना. ಪುರುಷಾರ್ಥ ಲಾಸ್ಟು ಮತ್ತು ಫಸ್ಟ್ ಬಂದವರು ಹೆಚ್ಚು ಕಡಿಮೆ ಆಗಲಿಕ್ಕೆ ಕಾರಣ ಏನಂತಾರೆ ಬಾಬಾ, ವೇಟ್ ಕಡಿಮೆ ಮಾಡ್ಕೊಳ್ಳೋದಿಲ್ಲ ನೀವು. जैसे शरीर में भारीपन होने के कारण ऑटोमेटिकली बीमारियां उत्पन्न हो जाती हैं. ದೇಹ ಸ್ಥೂಲ ಆಗಿರೋದ್ರಿಂದ, ಭಾರ ಆಗಿರೋದ್ರಿಂದ ರೋಗಗಳು ಆಟೋಮೆಟಿಕ್ ಆಗಿ ಉತ್ಪನ್ನ ಆಗಕ್ಕೆ ಶುರು ಆಗ್ತವೆ. वैसे आत्मा के भोज से आत्मिक रोग भी स्वतः पैदा हो जाता है. ಹಾಗೆಯೇ ಆತ್ಮನಲ್ಲಿ ಭಾರದಿಂದ, ಆತ್ಮನ ಸಂಕಲ್ಪಗಳ ಭಾರದಿಂದ ಏನಾಗ್ಬಿಡ್ತದೆ, ಆತ್ಮಿಕ ರೋಗ ಸ್ವತಃ ಹುಟ್ಕೊಂಡು ಬಿಡ್ತವೆ. सबसे ज़्यादा वेट बढ़ने का कारण, ಎಲ್ಲದಕ್ಕಿಂತ ಹೆಚ್ಚು ವೇಟ್ ಜಾಸ್ತಿ ಆಗಲಿಕ್ಕೆ ಕಾರಣ, शारीरिक हिसाब से ज़्यादा वेट बढ़ने का कारण सड़ी हुई चीज़ें कहते हैं. वैसे यहाँ भी सड़ी हुई वस्तु ಬಾಬಾ ಹೇಳ್ತಾರೆ. ದೇಹದ ವೇಟ್ ಜಾಸ್ತಿ ಆಗಲಿಕ್ಕೆ ಕಾರಣ ಏನು? ಸಡಿ ಹುಯಿ ವೇಸ್ಟ್. ಏನು ಮಾಡ್ತೀವಿ, ತಿನ್ನಬಾರ್ದೆಲ್ಲ ತಿಂತೀವಿ ನಾವು. ಪಂಚಮಾಗಿ ಏನು ಮಾಡಾಕತ್ತೀವಿ, ಪಂಚಮಾಗಿ ಏನು ಮಾಡಾಕತ್ತೀವಿ, ಕರಿದು ತಿನ್ನೋದು, ಕರಿದು ತಿನ್ನೋದು, ಕರಿದು ಮಾಡಿದ್ದು ತಿಂದಿದ್ದು. ಅದಕ್ಕೆ ಹೇಳ್ತಾರೆ ಬಾಬಾ, ಹಾಗೆ ಆತ್ಮನಲ್ಲಿನೂ ಕೂಡ ಏನು ಮಾಡ್ತೀರಾ, ವೇಸ್ಟ್ ಇರ್ತಕ್ಕಂಥದ್ದನ್ನು ಏನು ಮಾಡ್ತೀರಾ, ತಲೆಗೆ ಹಾಕ್ಕೊಳ್ತೀರಾ. ಸಡಿಯು ಈ ವಸ್ತು ಅಂದರೆ ಯಾವುದು, ಆತ್ಮನಿಗೆ. ಅವ್ರು ಅದು ಮಾಡಿದರು, ನಮಗೇನು ಸಂಬಂಧ ಇರೋದಿಲ್ಲ. ಇನ್ನೂ ಕೆಲವು ಅವ್ರು ಎಲ್ಲಿರ್ತಾರೋ, ಯಾವ್ರಾಗಿರ್ತಾರೋ, ಏನು ಮಾಡ್ತಿರ್ತಾರೋ ಗೊತ್ತಿಲ್ಲ, ಅವ್ರದ್ದೆಲ್ಲ ಮಾತಾಡ್ಕೋತ ಕೂತ್ಬಿಡೋದು. ಬಾಬಾ ಹೇಳ್ತಾರೆ, ಅದಕ್ಕೆ ಹೇಳ್ತಾರೆ ಬಾಬಾ, ಸಡಿ ಹುಯಿ ವಸ್ತು ಅರ್ಥಾತ್ ಬೀತಿ ಹುಯಿ ಬಾತೆ. ಹಿಂದಾಗಿದ್ದೆಲ್ಲ ಮಾತಾಡ್ಕೋತ್ರೆ ಏನು ಮಾಡೋದು, ಅದಕ್ಕೇನಂತಾರೆ ಬಾಬಾ, ಸಡಿ ಹುಯಿ ಬಾತೆ ಅಂತ, ವೇಸ್ಟ್ ಮಾತುಗಳು. ನ ಸೋಚನೆ ಕಿ ಹೇ, ಅದು ವಿಚಾರ ಮಾಡೋ ಅವಶ್ಯಕತೆಯೂ ಇಲ್ಲ, ಮಾತಾಡೋ ಅವಶ್ಯಕತೆಯೂ ಇಲ್ಲ. ಅರ್ಥಾತ್ ನ ಖಾನೆ ಕಿ ಹೇ, ಐಸೆ ಸಡಿ ಹುಯಿ ಬಾತೋಂಕೋ ಬುದ್ಧಿ ದ್ವಾರ, ಅದು ತಿನ್ನಬಾರ್ದು ಅಂಥವು ತಿಂದುಬಿಡ್ತೀವಿ ನಾವು. ತಿನ್ನಬಾರ್ದು ತಿಂದರೆ ಏನಾಗ್ತದೆ, ಆಗಬಾರ್ದು ಆಗಿಬಿಡ್ತದೆ. ಈಗ ಮಾತಾಡಿದ್ರೆ ಏನಾಗ್ತದೆ, ಆಗಬಾರ್ದು ಆಗಿಬಿಡ್ತು, ಏನಾಗ್ಬಿಡ್ತೀವಿ, ಹಿಂದುಳಿದು ಬಿಡ್ತೀವಿ. ಬಾಬಾ ಹೇಳ್ತಾರೆ, ಹರ್ ಆತ್ಮಾಂಕಿ ಕಮಿಯೋ, ಏನು ಸ್ವೀಕಾರ ಮಾಡ್ತೀವಿ ಬುದ್ಧಿ ಮುಖಾಂತರ, ಪ್ರತಿಯೊಂದು ಆತ್ಮಗಳ ಕಮಜೋರಿಗಳನ್ನು ಎತ್ಕೊತೀವಿ ನಾವು. ಅಂಥವು ಎತ್ಕೊಂಡ್ರೆ ಏನಂತಾರೆ ಬಾಬಾ, ಮೊನ್ನೆ ಹೇಳಿದ್ರು ಬಾಬಾ, ಬಾಹರ್ ಫೇಂಕಿ ಹುಯಿ ಚೀಜೋಂಕೋ ಉಠಾನ ಅಂತಾರೆ ಬಾಬಾ. ಯಾರು ಬೇಡಾದ ವಸ್ತುಗಳನ್ನು ಒಗೆದಿರ್ತಾರೋ ಅವ್ರ ಮನೆಗೆ ಅದು ಬೇಡಾಗಿರ್ತದೆ. ಅದು ಸರಿ ಇಲ್ಲಂತ ಯಾಕೆ ಒಗೆದಿರ್ತಾರೆ ಅವರು, ಛಲೋ ಇಲ್ಲಂತೆ ಒಗೆದಿರ್ತಾರೆ. ಅದನ್ನು ನೀನು ತಗೋತಿ ಅಂದರೆ ಏನು ಹೇಳಬೇಕು ನಾವು. ಹಾಗೆ ಬೇರೆ ಆತ್ಮ ಕೆಟ್ಟದ್ದನ್ನು ಮಾಡಿದಾಗ ಅದನ್ನು ನೀನು ಗೊತ್ತದ ನಮಗೆ, ಮಾತಾಡ್ತೀವಿ ಕೆಟ್ಟ ಮಾಡಬಾರ್ದು, ಮತ್ತೆ ಅದನ್ನೇ ಮಾತಾಡಿ ಏನು ಮಾಡ್ತೀವಿ, ಏನಾಗ್ತೈತಿ. जितना ही बाबा ಹೇಳ್ತಾರೆ, सड़ी हुई वस्तु कहेंगे, तली हुई वस्तु खाने में बड़ी अच्छी लगती है. ಅದೇ ಮಾಡಾಕ್ತೀವಲ್ಲ, ತಲಿ ಹುಯಿ ಅಂದರೆ ಏನು, ಕರೆದಿದ್ದು ಅದು ಟೇಸ್ಟ್ ಹತ್ತದ ನಾಲ್ಗೆಗೆ. ಟೇಸ್ಟ್ ಹತ್ತು ಕೂಡ ಏನು ಮಾಡ್ತೀವಿ, ಹೊಟ್ಟಿಗೆ ಏನಾಗ್ತದಂತ ವಿಚಾರ ಮಾಡೋಂಗಿಲ್ಲ, ತಿನ್ನಬಾರ್ದು ಅಂತ ವಿಚಾರ ಮಾಡೋದಿಲ್ಲ. ಎಲ್ಲದಕ್ಕಿಂತ ಇಷ್ಟ ಯಾವುದ್ರಿ, ಚಕ್ಲಿ, ಬಜಿ. ನಾಲ್ಗಿಗೆ ರುಚಿ ಯಾವ, ಇವೇ ಎರಡು, ಚೂಡ. ಅವು ಮೂರು ದೇಹಕ್ಕೆ ಒಳ್ಳೆಯವ. ಮತ್ತೆ ಏನು ಮಾಡ್ತೀವಿ ನಾವು, ತಿಂದು ಬಿಡ್ತೀವಿ.
ಅದಕ್ಕೆ ಬಾಬಾ ಹೇಳ್ತಾರೆ तली हुई वस्तु खाने में बड़ी अच्छी लगती है, अपने तरफ आकर्षण भी बहुत करती है. ಈ ಮಕ್ಕಳೇನು ತಿಂತಾವೆ? ಬರೀ ಚಿಪ್ಸ್ ತಿಂದೆ, ಅದು ತಿಂದೆ, ಕುರ್ಕುರೆ ತಿಂದೆ, ಏನು ಮಾಡ್ತಾವೆ? ಆಕರ್ಷಣೆ ಮಾಡ್ತಾವೆ. जितना ही आकर्षण वाली होती है उतना ही नुकसान वाली भी होती है. ಎಲ್ಲಿ ಆಕರ್ಷಣೆ ಇದೆಯೋ ಆಕರ್ಷಣೆ ನಮ್ಮನ್ನು ಏನು ಮಾಡ್ತಾನೆ? ನುಕ್ಸಾನದ ಕಡೆ ಕರ್ಕೊಂಡು ಹೋಗ್ತದೆ. उतना ही नुकसान वाली भी होती हैं. वैसे यहाँ फिर आकर्षण की चीज़ें हैं. एक दो द्वारा व्यर्थ समाचार सुनना और सुनाना. ಅದು ಅನ್ನೋ ಒಂಥರ ಖುಷಿ ಕೊಡ್ತದೆ ಒಳಗಡೆ. ಯಾವುದು? ಅವ್ರು ಮಾತಾಡೋದು, ಇವ್ರು ಮಾತಾಡೋದು, ಒಳಗೊಳಗೆ ಆತ್ಮ ಏನು ಮಾಡ್ತಿರ್ತದೆ? ತೃಪ್ತಿ ಪಟ್ಕೊಳ್ತಿರ್ತದೆ. ಆದರೆ ಮುಂದೆ ಏನಾಗ್ತಿತ್ತದು? ನುಕ್ಸಾನ ಆಗ್ತೈತಿ ಅನ್ನೋ ಪ್ರಜ್ಞೆನೂ ನಮಗಿರೋದಿಲ್ಲ ಅಂತಾರೆ ಬಾಬಾ. ಹೇಳ್ತಾರೆ रूप रूह रूहान का होता है, लेन देन करने का होता, लेकिन उसका रिजल्ट एक दो के प्रति घृणा दृष्टि होती है. ಪಾಪ ಹೇಳ್ತಾರೆ ರೂಪೇನ ರೂಹಾನ್ ಇರ್ತದೆ, ಆದರೆ ಲೇನ್ ದೇನ್ ಕರ್ನೆ ಕಾ ಹೋತಾ ಹೈ, ತಗೊಳ್ದಿರ್ತದೆ. ಲೇಕಿನ್ ಉಸ್ಕಾ ರಿಸಲ್ಟ್ ಕೊಡೋದು ತಗೊಳ್ಳೋದು, ನೀ ನನಗೆ ಕೊಡು, ನಾನು ನಿನಗೆ ಕೊಡು, ಅವ್ರು ಕೊಡು, ಇವ್ರು ಕೊಡು, ಬರೀ ಕೊಡೋದು ತಗೊಳ್ಳೋದ್ರಲ್ಲೇ ಇದ್ದ ಕೂಡಲೇ ಅದರದ ರಿಸಲ್ಟ್ ಮುಂದೆ ಏನಾಗ್ತದೆ? ಏಕ್ ತೋಕೆ ಪ್ರತಿ ಘೃಣಾ ದೃಷ್ಟಿ ಹೋತಿ ಹೇ. ಕೊಡೋದ್ರೊಳಗೆ ಏನೇನಾಗ್ಬಿಡ್ತದೆ? ಹೆಚ್ಚು ಕಡಿಮೆ ಆಗೋ ಸಾಧ್ಯತೆಗಳಿರ್ತದೆ. ಅಲ್ಲೇನಾಗ್ಬಿಡ್ತದೆ? ಅವ್ರು ನನಗೆ ಕೊಟ್ಟರು, ಇವ್ರು ನನಗೆ ಕೊಡಲಿಲ್ಲ, ಅಲ್ಲಿಗೆ घृणा दृष्टि बरोಕ್ಕೆ शुरू ಆಗ್ಬೋದು. समझते हैं मनोरंजन है, लेकिन उनको के मन को रंज करते हैं. ನಾವೇನಂತೀವಿ? ಇದು ಮನೋರಂಜನೆ ಇದೆ ಅಂತ ಅಂದ್ಕೊಳ್ತೀವಿ. ಬಟ್ ಒಳಗಡೆ ಏನಾಗ್ತದೆ? मन को रंज करते हैं. तो बाहर का रूप आकर्षण का है, लेकिन रिजल्ट गिराना है. ಹೊರಗಡೆ ಏನು ಅನಿಸ್ತದೆ? ಮನೋರಂಜನೆ ಅನ್ನಿಸ್ಬೋದು ನಿಮಗೆ, ಆದರೆ ರಿಸಲ್ಟ್ ಮಾತ್ರ ಹೊರಗಡೆ ಆಕರ್ಷಣ ಅನ್ನಿಸ್ತದೆ, ರಿಸಲ್ಟ್ ಏನಿರ್ತದೆ? ನಮ್ಮನ್ನು ಬೀಳಿಸ್ತಾವೆ. ऐसी बातों का बुद्धि द्वारा धारण करना अर्थात सेवन करना, इस कारण ವೇಟ್ बढ़ जाता है. ಬಾಬಾ ಹೇಳ್ತಾರೆ ಇಂಥ ಮಾತುಗಳು ನಿಮಗೆ ಆಕರ್ಷಣ ಆಯಿತು ಅಂತಂದರೆ ರಿಸಲ್ಟ್ನಲ್ಲಿ ಅವನ್ನೆಲ್ಲ ನೀವು ಬೇಡಾದಂಥದ್ದನ್ನೆಲ್ಲ ಸೇವನೆ ಮಾಡಿದರೆ, ಆತ್ಮ ಸ್ವೀಕಾರ ಮಾಡ್ತು ಅಂತಂದರೆ ಏನಾಗ್ಬಿಡ್ತದೆ? ವೇಟ್ ಹೆಚ್ಚಾಗ್ತಾ ಹೋಗ್ತದೆ. ಕರ್ದದ್ದು ತಿಂದ್ರೆ ಏನಾಗ್ತದೆ? ಜಾಸ್ತಿ ಕರ್ದದ್ದು ತಿಂತಾ ಹೋದರೆ ಏನಾಗ್ತದೆ? ವೇಟ್ ಜಾಸ್ತಿ ಅಷ್ಟೇ ಆಗೋದಿಲ್ಲ, ಅದರ ಹಿಂದೆ ರಿಸಲ್ಟ್ ಏನಿದೆ? ರೋಗ ಬರೋಕ್ಕೆ ಶುರು ಆಗ್ತದೆ. ಅದೇ ಹೇಳ್ತಾರೆ ಬಾಬಾ. ಜೈಸೆ ಹೇಳ್ತಾರೆ ಬಾಬಾ, शारीरिक वेट बढ़ने के कारण दौड़ नहीं लगा सकेंगे, चढ़ाई नहीं चढ़ सकेंगे. ದೇಹ ಹೆಚ್ಚಾಯಿತು ಅಂದರೆ ಬಡ ನಡಿಲಿಕ್ಕಾಗೋದಿಲ್ಲ, ಸ್ಟೆಪ್ಸ್ ಹತ್ತಕ್ಕಾಗೋದಿಲ್ಲ. वैसे यहाँ भी पुरुषार्थ में तीव्र गति नहीं प्राप्त कर सकते. ಇಲ್ಲಿನೂ ಕೂಡ ಮನಸ್ಸಿನಲ್ಲಿ ಆತ್ಮನಿಗೆ ವೇಟೇಜ್, ಅದರದ್ದು ವ್ಯರ್ಥ ಭಾರ ಇತ್ತು ಅಂದರೆ ಬಾಬನ ಕಡೆ ಬೇಗನೆ ಹೋಗೋಕ್ಕೆ ಆಗೋದಿಲ್ಲ. ಬಾಬನ ಕಡೆ ಹೋಗಬೇಕು ಅಂತಂದರೆ ಮನಸ್ಸೇನಿರಬೇಕು? ಹಗುರಿರಬೇಕು. ಇದರಷ್ಟೇ ಹೋಗ್ಲಿಕ್ಕೆ ಸಾಧ್ಯ. ಹರ್ ಕದಮ್ ಮೇ ಚಡ್ತಿ ಕಲಾ ಕಾ ಅನುಭವ ನಹಿ ಕರ್ ಸಕ್ತೆ. ಪ್ರತಿ ಹೆಜ್ಜೆನಲ್ಲಿ ನಮ್ಮದೇನಿರಬೇಕು? ಏರುವ ಕಲೆ ಇರಬೇಕು. ಏರೋಕ್ಕಾಗೋದಿಲ್ಲ. ಯಾಕೆ? ವಜನ್ ಭಾರಿ ಹೇ. वज़न भारी वाला हर स्थान पर सेट नहीं हो पाते. ದಪ್ಪಿದ್ದವರು ಬಸ್ನಾಗ ನೋಡ್ಬೇಕು ಹೆಂಗಾಗಿರ್ತದೆ. ದಪ್ಪಿದ್ದವರು ಅವ್ರು ಎಲ್ಲ ಕಡೆನೂ ವಜ್ಜಿನೇ. ನಾಳೆ ಶರೀರ ಬಿಟ್ಟ ಮೇಲೂ ಅದನ್ನು ಹೊತ್ಕೊಂಡು ಹೋಗ್ಬೇಕು, ಅದು ಭಾರನೇ. ಒಂದು ವೇಟ್ ಜಾಸ್ತಿ ಆಯ್ತಂದರೆ ಇಡೀ ಜಗತ್ತಿಗೆ ಏನಾಗ್ಬಿಡ್ತೀವಿ ನಾವು? ಭಾರ ಆಗಿಬಿಡ್ತೀವಿ. ಹಾಗೆ ಮನಸ್ಸನ್ನು ಭಾರ ಮಾಡಿಕೊಂಡ್ರೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ ಅಂತಾರೆ ಬಾಬಾ. ನೀವೆಲ್ಲೋ ಸೆಟ್ ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. यहाँ भी पुरुषार्थ में तीव्र गति नहीं प्राप्त कर सकते. ಪುರುಷಾರ್ಥ ತೀವ್ರ ಗತಿಯಿಂದ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. हर कदम में चढ़ती कला का अनुभव नहीं कर सकते. वजन भारी वाला हर स्थान पर सेट नहीं हो पाते.
वज़न भारी वाले को चलते चलते एक तो रुकना पड़ता है, दूसरा किसका सहारा लेना पड़ता है. ವಜ್ಜಿ ಭಾರ ಆದರೆ ಏನಾಗ್ತದೆ, ಕೂತಿರ್ತಾರೆ ನೋಡ್ರಿ, ಏನು ಮಾಡ್ತಾರೆ, ಎಬ್ಬಸ್ರಂತ ಕೈ ಕೊಡ್ತಾರೆ. ಕೂತಲ್ಲೇ ಎದ್ದೇಳೋಕ್ಕಾಗೋದಿಲ್ಲ ಅವರು. ಯಾರಿಗೆ ವೇಟ್ ಜಾಸ್ತಿ ಇದ್ದವ್ರು ಹೋಗ್ತಾ ಹೋಗ್ತಾ ಏನು ಮಾಡ್ತಾರೆ, ನಿಂತು ಬಿಡ್ತಾರೆ, ಏಳಲಿಕ್ಕಾಗೋದಿಲ್ಲ, ಇನ್ನೊಬ್ಬರು ಸಹಾರೆ ಬೇಕಾಗ್ತದೆ. इसी रीति पुरुषार्थ में चलते चलते थक जाते हैं, अर्थात विघ्नों के वश हो जाते हैं, पार नहीं कर पाते हैं. ಅದಕ್ಕೆ ಹೇಳ್ತಾರೆ ಬಾಬಾ, ಮನಸ್ಸಿನಲ್ಲಿ ಆತ್ಮನ ಭಾರ ಹೆಚ್ಚಾಯಿತು ಅಂತಂದರೆ ಹೋಗ್ತಾ ಹೋಗ್ತಾ ಪುರುಷಾರ್ಥ ಏನಾಗ್ತದೆ, ಪುರುಷಾರ್ಥದಲ್ಲಿ ಸುಸ್ತಿ ಬರ್ತದೆ, ವಿಘ್ನಗಳು ಬರ್ತವೆ, ವಿಘ್ನಗಳಿಗೆ ವಶ ಆಗ್ತೀರಾ, ಅದರಿಂದ ಹೊರಗೆ ಬರೋಕ್ಕಾಗೋದಿಲ್ಲ ಅಂತಾರೆ ಬಾಬಾ. साथ साथ कोई न कोई आत्मा को सहारा बनाकर चल सकते हैं. ಹಾಗೆಲ್ಲ ಆದ ಕೂಡಲೇ ಏನಾಗ್ತದೆ, ನಮಗೊಬ್ರು ಯಾರೋ ಜೊತೆಗೆ ಬೇಕು ಅನ್ಸಕ್ಕೆ ಶುರು ಆಗ್ತದೆ. एक बाप का सहारा तो सभी को मिला हुआ है, लेकिन यह आत्माओं को सहारा बनाकर चलते. ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ, ಬಾಬಾನ ಎಲ್ಲರಿಗೂ ನಾನೇ ಮಕ್ಕಳೇ ನಾನೇ ನಿಮಗೆ ಆಸರೆ ಅಂತ ಬಾಬಾ ಹೇಳ್ತಾರೆ. ನಾವು ಮತ್ತೇನು ಮಾಡ್ತೀವಿ, ಬಾಬನ ಜೊತೆ ಕನೆಕ್ಟ್ ಮಾಡ್ಕೊಳ್ಳೋದಾಗ್ಲಾದಕ್ಕೆ ಏನು ಮಾಡ್ತೀವಿ, ಇನ್ನೊಬ್ರದ್ದು ಸಹಾರ ಹಿಡ್ತೀವಿ, ಆಶ್ರಯ ತಗೊಳ್ತೀವಿ. एक बाप का सहारा तो सभी को मिला हुआ है, लेकिन यह आत्माओं को सहारा बनाकर चलते. अगर थोड़ा भी आत्माओं का सहारा अर्थात सहयोग नहीं मिलता तो चल नहीं पाते. ಇನ್ನೊಂದು ಆತ್ಮಗಳ ಸಹಯೋಗ ನಮಗೆ ಸಿಗಲಿಲ್ಲ ಅಂದರೆ ಏನು ಮಾಡಿಬಿಡ್ತೀವಿ, ನಾವು ಬಿಟ್ಬಿಡ್ತೀವಿ, ಅಲ್ಲೇ ನಿಂತು ಬಿಡ್ತೀವಿ, ಮುಂದಕ್ಕೆ ಹೋಗೋಕ್ಕೆ आगदिल्ल. बार बार कहेंगे सहयोग मिले तो आगे बढ़े, चांस मिले कोई बढ़ावे तो आगे बढ़े. ಬಾಬಾ ಹೇಳ್ತಾರೆ, ಮೇಲಿದ ಮೇಲೆ ಏನು ಹೇಳ್ತಾರೆ ಅಂತ, ಅಂಥ ಆತ್ಮಗಳು, ಎಂಥ ಆತ್ಮಗಳು, ವೇಟ್ ಜಾಸ್ತಿ ಇರ್ತಕ್ಕಂಥ ಆತ್ಮಗಳು ನಮ್ಗೆ ಯಾರಾದರೂ ಸಹಯೋಗ ಕೊಡಲಿ, ನಮ್ಮನ್ನ ಯಾರಾದರೂ ಕರ್ಕೊಂಡು ಹೋಗಲಿ, ಆವಾಗ ನಾವು ಮುಂದಕ್ಕೆ ಬರ್ತೀವಿ, ಮುಂದೆ ಹೋಗ್ತೀವಿ ಪುರುಷಾರ್ಥದಲ್ಲಿ. क्योंकि स्वयं भारी होने कारण दूसरे के सहारे द्वारा अपना बोझ हल्का करना चाहते हैं. ಸ್ವತಃ ತಾವೇ ಏನಾಗ್ಬಿಟ್ಟಿರ್ತಾರೆ, ಭಾರಿ ಆದಾಗ ಆ ಭೋಜ ತಮಗೆ ಏನು ಮಾಡ್ಕೊಳ್ದಾಗಲ್ಲ, ಎತ್ತಕ್ಕಾಗೋದಿಲ್ಲ, ಅದಕ್ಕೆ ಇನ್ನೊಬ್ರದ್ದು ಸಹಾರ ಬೇಡ್ತಾರೆ. इसका साथ है बाबा ಹೇಳ್ತಾರೆ. इसलिए बाप दादा भी कहते हैं वेट कम करो. ಈಗ ಮಧುಬನಕ್ಕೆ ಹೋಗ್ತಿರ್ತೀವಿ, ನಾವು ಬ್ಯಾಗ್ ತೊಗೊಂಡು ಹೋಗ್ತೀವಿ, ಬ್ಯಾಗ್ ಕಡಿಮೆ ಏನು ಕಡಿಮೆ ತೊಗೊಳ್ರಿ, ಭಾಳ ಜಾಸ್ತಿ ಬಟ್ಟೆ ತೊಗೋಬೇಡ್ರಿ, ವೇಟ್ ಜಾಸ್ತಿ ಮಾಡ್ಕೋಬೇಡ್ರಿ. ಜಾಸ್ತಿ ಮಾಡ್ಕೊಂಡ್ರೆ ಏನಾಗ್ತದೆ, ಇನ್ನೊಬ್ರಿಗೆ ಮತ್ತು ನಮ್ಮ ಬ್ಯಾಗ್ ಹಿಡ್ಕೋಬೇಕಲ್ಲ. ಜಾಸ್ತಿ ಇರಲಿಲ್ಲ ಅಂದರೆ ನಮ್ಮಷ್ಟಕ್ಕೆ ನಾವು ಎತ್ಕೊಂಡು ಬಂದುಬಿಡ್ತೀವಿ, ಇಲ್ಲ ಅಂದರೆ ಅವ್ರು ಎತ್ತಲಿಲ್ಲ ಅಂದ್ರೆ ಮತ್ತೆ ಜಗಳ ಮಾಡೋರು, ನನ್ನ ಬ್ಯಾಗ್ ಹಿಡಿಲಿಲ್ಲ, ನಿನ್ನ ಬ್ಯಾಗ್ ಹಿಡಿಲಿಲ್ಲ. ಇವೆಲ್ಲ ಕಿಟ್ಬಿಟ್ಟು, ಇವೆಲ್ಲ ರಿಸಲ್ಟ್. ಇವು ವೇಟ್ ಜಾಸ್ತಿ ಮಾಡ್ಕೊಂಡಿರೋದ ರಿಸಲ್ಟ್ಗಳು ಇವೆಲ್ಲ. ಬಾಬಾ ಹೇಳ್ತಾರೆ, ಜೈಸೆ ಶಾರೀರಿಕ ಹಲ್ಕೆಪನ್ ಕಾ ಸಾಧನ ಹೇ ಎಕ್ಸಸೈಸ್. ವೇಟ್ ಕಡಿಮೆ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು, ಎಕ್ಸಸೈಸ್ ಮಾಡಬೇಕು. वैसे आत्मिक एक्सरसाइज योग अभ्यास द्वारा अभी अभी कर्मयोगी अर्थात साकारी स्वरूपधारी बन साकार सृष्टि का पार्ट बजाना. ಆತ್ಮಿಕ ಎಕ್ಸಸೈಸ್ ಮಾಡಬೇಕು. ಏನಾದರೂ ಕರ್ಮ ಮಾಡೋದಿದ್ರಷ್ಟೇ ಏನು ಮಾಡಬೇಕು, ಸಾಕಾರಿ ರೂಪದಲ್ಲಿ ಬರಬೇಕು. ಬಾಬಾ ಹೇಳ್ತಾರೆ, ಸಾಕಾರ ಸೃಷ್ಟಿಯ ಪಾತ್ರ ಮಾಡಬೇಕು. अभी अभी आकारी फरिश्ता बन आकारी वतनवासी अव्यक्त रूप का अनुभव करना. ಫರಿಸ್ತಾ ಆಗಬೇಕು, ಬ್ರಹ್ಮಬಾಬನ ಕಡೆ ಹೋಗಬೇಕು. ಬಾಬಾ ಹೇಳ್ತಾರೆ, ಅಭಿ ಅಭಿ ನಿರಾಕಾರಿ ಬನ್ ಮೂಲವತನ್ವಾಸಿ ಕಾ ಅನುಭವ ಕರ್ನ. ಇವೆಲ್ಲ ಮಾಡ್ಬೇಕಂತ. ಕೆಲಸ ಮುಗೀತು ಅಂದರೆ ಮೇಲೆ ಹಾರಬೇಕು, ಕೆಲಸ ಇತ್ತು ಅಂದರೆ ಮತ್ತೆ ಕೆಳಗಡೆ ಬರಬೇಕು. ಅದನ್ನು ಹೇಳ್ತಾರೆ ಬಾಬಾ. ಅಭಿ ಅಭಿ ಅಪ್ನೆ ರಾಜ್ಯ ಸ್ವರ್ಗ ಅರ್ಥಾತ್ ವೈಕುಂಠವಾಸಿ ಬನ್ ದೇವತಾ ರೂಪ ಕಾ ಅನುಭವ ಕರ್ನ. ಇವೆಲ್ಲ ಎಕ್ಸಸೈಸ್. ಆತ್ಮನ ಎಕ್ಸಸೈಸ್ ಏನು, ಪರಮಧಾಮಕ್ಕೆ ಹೋಗೋದು, ಸೂಕ್ಷ್ಮತನ್ವಾಸಕ್ಕೆ ಹೋಗೋದು, ಸತ್ಯುಗಕ್ಕೆ ಹೋಗೋದು, ಮತ್ತೆ ಸಾಕಾರದಲ್ಲಿ ಬರೋದು. ಇದು ಕಂಟಿನ್ಯೂಸ್ ಏನಿರಬೇಕು, ಎಕ್ಸಸೈಸ್ ನಡೀತಿರಬೇಕು. ಐಸೆ ಬುದ್ಧಿಗೆ ಎಕ್ಸಸೈಸ್ ಕರೋ ತೋ ಸದಾ ಹಲ್ಕೆ ಹೋ ಜಾವೆಂಗೆ. ಈ ಥರ ಎಕ್ಸಸೈಸ್ ಮಾಡ್ತಿದ್ರೆ ಯಾವಾಗಲೂ ನೀವು ಹಗುರಾಗ್ತೀರಾ. ಬಾಬಾ ಹೇಳ್ತಾರೆ,
भारीपन खत्म हो जाएगा, पुरुषार्थ की गति तीव्र हो जाएगी, सहारा लेने की आवश्यकता नहीं होगी. ಎಷ್ಟೆಷ್ಟು ಹಗುರಾಗ್ತಿರೋ ಯಾರ ಸಹಾರೆನೂ ನಿಮಗೆ ಬೇಕಾಗೋದಿಲ್ಲ ಅಂತಾರೆ ಬಾಬಾ. ಸದಾ ಬಾಪ್ ಕೆ ಸಹಾರೆ ಅರ್ಥಾತ್ ಛತ್ರಛಾಯಾ ಕೆ ನೀಚೆ ಅನುಭವ ಕರೆಂಗೆ. ಯಾವಾಗಲೂ ತಂದೆಯ ಆಶ್ರಯದಲ್ಲಿ ತಂದೆಯ ನೆರಳಿನಲ್ಲಿ ಇದ್ದೀನಿ ಅಂತ ಅನುಭವ ಆಗ್ತದೆ. ದೌಡ್ ಲಗಾನೆ ಕೆ ಬಜಾಯ್ ಹೈ ಜಂಪ್ ವಾಲೆ ಹೋ ಜಾವೆಂಗೆ. ಎಷ್ಟೆಷ್ಟು ಹಗುರಾಗ್ತಿರೋ ಅಷ್ಟು ಓಡೋದಷ್ಟೇ ಇಲ್ಲ, ಏನು ಮಾಡಿಬಿಡ್ತೀರಾ, ಹೈ ಜಂಪ್ ಮಾಡಿಬಿಡ್ತೀರಾ. ತೋ ಸಾಧನ ಹೇ ಏಕ್, ಸಾಧನ ಏನು ವೇಟ್ ಕಡಿಮೆ ಮಾಡಲಿಕ್ಕೆ, ಎಕ್ಸಸೈಸ್. ಏನು ಮಾಡೋದು ಇವಾಗ, ಎಕ್ಸಸೈಸ್ ಮಾಡಬೇಕು. ದೂಸರಾ ಹೈ ಖಾನ್ ಪಾನ್ ಕಿ ಪರ್ಹೇಜ್ ಕರೋ. ಭಾರೀಪನ್ ಆಗಬೇಕು ಅಂದರೆ ಈಗ ನೋಡ್ರಿ ಪಂಚಮಿ ಒಳಗೆ ಅದು ಇದು ತಿಂದೆಲ್ಲ ಒಂಥರ ಏನಾಗ್ತದೆ, ಸುಸ್ತಾಗ್ಬಿಡ್ತೈತಿ. ಕರ್ದಿದ್ದು ತಿಂದರೆ ಏನಾಗ್ತದೆ, ಮನುಷ್ಯನಿಗೆ ಸುಸ್ತು ಬರ್ತದೆ ನೋಡ್ರಿ. ಬರೀ ದೇಹಕ್ಕಷ್ಟೇ ಸುಸ್ತಾಗೋದಿಲ್ಲ, ದೇಹಕ್ಕೆ ಸುಸ್ತಾಯ್ತು ಅಂದರೆ ಆಟೋಮೆಟಿಕ್ಕಾಗಿ ಮನಸ್ಸಿಗೂ ಸುಸ್ತಾಗ್ಬಿಡ್ತದೆ. दूसरा है खान पान की परहेज करो. जो बुद्धि द्वारा कोई भी अशुभ वस्तु का सेवन करना अर्थात धारण करना, इसकी परहेज करो. जो सुनाया सड़ी हुई और तली हुई वस्तु का सेवन नहीं करो. ಕರ್ದದ್ದೊಟ್ಟ ತಿನ್ಬಾರ್ದಂತಾರೆ ಬಾಬಾ. ಕರ್ದದ್ದಷ್ಟೇ ಕುದಿಸಿದ್ದು ತಿನ್ನಬಾರ್ದಂತೈತಿ. ನಾ ಮುಂದಕ್ಕೆ ಹೋದ್ರೆ ಕಚ್ಚಾ ತಿನ್ಬೇಕಂತಿರ್ತದಲ್ಲ, ಅದು ಈ ನಾಲ್ಗಿಗೆ ರೂಢಿ ಮಾಡಿಬಿಟ್ಟಿವಿ. ಚಲೋ ಚಲೋ ತಿನ್ನಿಸಿ ಅದೇನು ಮಾಡ್ತದೆ, ಬೇಡಕ್ಕೆ ಶುರು ಮಾಡ್ತದೆ. जो सुनाया सड़ी हुई और तली हुई वस्तु का सेवन नहीं करो. दूसरा वेस्ट न करो. क्यों वेस्ट करते हो? जो वस्तु जैसी मूल्यवान है उसको वैसे यूज़ न करना, इसको भी वेस्ट कहा जाता है. बाबा ಹೇಳ್ತಾರೆ, जो वस्तु जैसी मूल्यवान है, ಯಾವ ವಸ್ತು ಎಷ್ಟು ಮೂಲ್ಯವಾನಿದೆ, उसको वैसे यूज़ न करना, इसको भी ವೇಸ್ಟ್ ಕಹಾ ಜಾತಾ ಹೈ. ಅದನ್ನು ಯಾವ ಥರ ಯೂಸ್ ಮಾಡಬೇಕು ಅದೇ ಥರ ಯೂಸ್ ಮಾಡಿದರೆ ಸರಿ, ಇಲ್ಲ ಅಂದ್ರೆ ಅದನ್ನು ಕೂಡ ಏನದು ವೇಸ್ಟ್ ಅಂತ ಹೇಳ್ತಾರೆ ಬಾಬಾ. बाप द्वारा यह समय संगम युग का खजाना मिला है. ಬಾಬಾ ನಮಗೆ ಸಮಯ, ಎಂಥ ಸಮಯ ಇದು, ಸಂಗಮದು ದೊಡ್ಡ ಖಜಾನೆ ಅಂತಾರೆ. ಸಮಯನೇ ಒಂದು ದೊಡ್ಡ ಖಜಾನೆ ನಮಗೆ. ಇಂಥ ಮೂಲ್ಯವಾದ ಖಜಾನೆ ಬಾಬಾ ಕೊಟ್ಟಿದ್ದಾರೆ. ಸಂಗಮ ಯುಗ का सेकेंड अनेक पद्मों की वैल्यू का है. ಸಂಗಮ ಯುಗದ ಒಂದು ಸೆಕೆಂಡು ಕೂಡ ಅನೇಕ ಯುಗದ ಸಮಾನ ಇದೆ ಅಂತ ಹೇಳ್ತಾರೆ ಬಾಬಾ. ಪದಮೋಪದಿ ಮೂಲ್ಯ ಸಮಾನ್. ಬಾಬಾ ಹೇಳ್ತಾರೆ, सेकेंड का भी स्वयं के प्रति व सर्व के प्रति पदमों के मूल्य समान यूज़ नहीं किया, यह भी ವೇಸ್ಟ್ ಅಂತಾರೆ ಬಾಬಾ. ಆ ಒಂದು ಸೆಕೆಂಡ್ ಸಮಯವನ್ನು ನಿಮಗಾಗಿ ಇನ್ನೊಬ್ಬರಿಗಾಗಿ ಉಪಯೋಗ ಮಾಡಲಿಲ್ಲ ಅಂದರೆ ಅದು ಏನಾಗ್ಬಿಡ್ತದೆ, ಸಮಯವನ್ನು ವೇಸ್ಟ್ ಮಾಡಿದ್ರಿ. ಅರ್ಥಾತ್ ಜೈಸಾ ಮೂಲ್ಯ ಹೇ ವೈಸೆ ಜಮಾ ನಹಿ ಕಿಯಾ. ಸಂಗಮ ಯುಗದ ಒಂದು ಸೆಕೆಂಡ್ ಏನಿದೆ ಬಹಳಷ್ಟು ಮೂಲ್ಯವಾದ ಸಮಯ. ಅದು ಎಷ್ಟು ಮೌಲ್ಯ ಅನ್ನೋದು ನಮಗೆ ಸಮಜಿಲ್ಲ ಅಂತಾರೆ ಬಾಬಾ. ಎಷ್ಟು ಮೌಲ್ಯನೋ ಆ ಮೌಲ್ಯಕ್ಕನುಸಾರವಾಗಿ ಆ ಸಮಯವನ್ನು ಬಳಕೆ ಮಾಡ್ಕೊತಿದ್ದೀರಾ ಅಂತ ಕೇಳ್ತಾರೆ ಬಾಬಾ. नहीं किया, जमा नहीं किया. हर सेकंड में पद्मों की कमाई का वरदान ड्रामा में संगम के समय को ही मिला हुआ है. ಬಾಬಾ ಹೇಳ್ತಾರೆ, ಹರ್ ಸೆಕೆಂಡ್ ಮೇ, ಒಂದು ಸೆಕೆಂಡಿನಲ್ಲಿ ಪದಮೋಂಕಿ ಕಮಾಯಿ ಇದೆ. ಎಲ್ಲಿ? ಸಂಗಮ ಯುಗದಲ್ಲಿ. ಆ ವರದಾನ ನಾಟಕದಲ್ಲಿ ಸಂಗಮದ ಸಮಯ ನಿಮಗೆ ಸಿಕ್ಕಿದೆ. ಐಸೆ ವರದಾನ್ ಕೋ ಸ್ವಯಂ ಪ್ರತಿ ಭಿ ಜಮಾ ನಹಿ ಕಿಯಾ. ಇಂಥ ಸಮಯನೂ ವರದಾನ ನಿಮಗೆ. ಇಂಥ ವರದಾನ ಸಮಯವನ್ನು ನೀವೇನು ಮಾಡ್ಕೊಳ್ಳಿಗತ್ತಿಲ್ಲ, ಜಮಾ ಮಾಡ್ಕೊಂಡಿಲ್ಲ. ಅವರೋಂಕಿ ಪ್ರತಿ ಭಿ ದಾನ್ ನ ಕಿಯಾ. ಬೇರೆಯವ್ರಿಗೂ ಸಮಯ ದಾನ ಮಾಡ್ಬೇಕಂತಾರೆ ಬಾಬಾ. ಅಂದ್ರೇನು? ಬೇರೆಯವರ ಪ್ರತಿ ಸಮಯ ದಾನ, ಮನಸಾ ಸೇವಾ. ಮನಸಾ ಸೇವಾನೇ ದಾನ. ಆ ಸಮಯದಲ್ಲಿ ನೀವು ಅವ್ರಿಗೆ ದಾನ, ಸಮಯನೂ
ಸೇವೆ ಮಾಡಿದರೆ ಅವ್ರು ಬಂದುಬಿಡ್ತಾರೆ. ಬಂದಾಗ ಅವ್ರಿಗೆ ಆ ಸಮಯ ಅವ್ರು ಉಪಯೋಗ ತಕ್ಕೋತಾರಿಲ್ಲ. ಆ ಸಮಯ ಉಪಯೋಗ ತಕ್ಕೊಂಡು ಕೂಡಲೇ ನಾವೇನು ಮಾಡ್ದಂಗೆ ಆಯ್ತು, ಆ ಸಮಯ ದಾನ ಮಾಡ್ದ ಹಾಗೆ ಆಯಿತು. ऐसे वरदान को स्वयं प्रति भी जमा नहीं किया, बाबा ಹೇಳ್ತಾರೆ औरों के प्रति भी दान न किया तो इसको भी व्यर्थ कहा जाएगा. ऐसे नहीं समझो कि कोई पाप तो किया नहीं व कोई भूल तो की नहीं, लेकिन समय का लाभ न लेना भी व्यर्थ है. ನಾ ಏನೂ ತಪ್ಪು ಮಾಡಿಲ್ಲ, ಯಾರಿಗೂ ಬೈದಿಲ್ಲ, ಯಾರಿಗೂ ದುಃಖ ಕೊಟ್ಟಿಲ್ಲ, ಏನೂ ಪಾಪ ಮಾಡಿಲ್ಲ ಅಂತ ಅನ್ಬೇಡಿ. ಆದರೆ ಸಮಯದ ಲಾಭ ತಗೊಳ್ಳಿಲ್ಲ ಅಂದರೆ ಅದು ಕೂಡ ಏನೋ ವ್ಯರ್ಥ. ವ್ಯರ್ಥ ಎಲ್ಲಿ ಹೋಗುತ್ತೆ? ಎದರಲ್ಲಿ ಜಮಾ ಆಗುತ್ತೆ? ವ್ಯರ್ಥ ಎಲ್ಲಿ ಜಮಾ ಆಗುತ್ತೆ? ಅದು ಪಾಪದಲ್ಲೇ ಜಮಾ ಆಗ್ತದೆ. ಬಾಬಾ ಹೇಳ್ತಾರೆ, मिले हुए वरदान को न स्वयं प्राप्त किया न कराया तो इसको भी वेस्ट अर्थात व्यर्थ कहेंगे. ಸಿಕ್ಕಂಥ ವರದಾನನ್ನು ನೀವು ಬಳಕೆ ಮಾಡಲಿಲ್ಲ, ಇನ್ನೊಬ್ಬರಿಗೆ ಬಳಕೆ ಮಾಡಲಿಕ್ಕೆ ಕೊಡಲಿಲ್ಲ ಅಂತಂದ್ರು ಅದು ಕೂಡ ಏನಂತಾರೆ ಬಾಬಾ? ವ್ಯರ್ಥ ಅಂತಾರೆ ಬಾಬಾ. इसी प्रकार संकल्प भी एक खजाना है. समय का खजाना, संकल्प का खजाना ಅದು ಒಂದು ಖಜಾನೆ. ಜ್ಞಾನ भी ಖಜಾನಾ है, ಜ್ಞಾನವೂ ಒಂದು ಖಜಾನ ಆಗಿದೆ. ಬಾಬಾ ಹೇಳ್ತಾರೆ, ಸ್ಥೂಲ ಧನ भी ईश्वर अर्थ समर्पण करने से, ಸ್ಥೂಲ ಧನವನ್ನು ಈಶ್ವರ ಅರ್ಥ ಸಮರ್ಪಣ ಮಾಡೋದ್ರಿಂದ एक नया पैसा एक रतन समान वैल्यू का हो जाता है. ಒಂದು ನಯಾ ಪೈಸೆನೂ ಕೂಡ, ಸಂಗಮಯುಗದ ಒಂದು ನಯಾ ಪೈಸೆನೂ ಒಂದು ರತ್ನ ಅಂತ ಹೇಳ್ತಾರೆ ಬಾಬಾ, ರತ್ನದ ಸಮಾನ. इन सब खजानों को स्वयं के प्रति व सेवा के प्रति कार्य में नहीं लगाते तो भी व्यर्थ कहेंगे. ಎಲ್ಲ ಮಾತುಗಳನ್ನು ನೀವು ಸೇವೆಯಲ್ಲಿ ತೊಡಗಿಸ್ಲಿಲ್ಲ ಅಂದರೆ ಅದು ಏನದು? ವ್ಯರ್ಥ ಅಂತ ಹೇಳ್ತಾರೆ ಬಾಬಾ. ಹರ್ ಸೆಕೆಂಡ್ ಸ್ವ ಕಲ್ಯಾಣ ವ ವಿಶ್ವ ಕಲ್ಯಾಣಕ್ಕೆ ಪ್ರತಿ ಹೋ. ಪ್ರತಿ ಸೆಕೆಂಡನ್ನು ಕೂಡ ಏನಿರಬೇಕು? ಸ್ವಕಲ್ಯಾಣಕ್ಕಿರಬೇಕು ಮತ್ತು ವಿಶ್ವ ಕಲ್ಯಾಣ ಪ್ರತಿ ಇರಬೇಕು. ಐಸೆ ಸರ್ವ ಖಜಾನೆ ಇಸಿ ಪ್ರತಿ ಹಿ ಬಾಪ್ನೆ ದಿಯೇ ಹೇ. ಇಂಥ ಎಲ್ಲ ಖಜಾನೆಯನ್ನು ಇಸಿ ಪ್ರತಿ ಹಿ, ಎದ್ರ ಪ್ರತಿ? ಸ್ವಕಲ್ಯಾಣ ವಿಶ್ವ ಕಲ್ಯಾಣಕ್ಕಾಗಿ ಎಲ್ಲ ಕೊಟ್ಟಿರೋದು ಈ ಸದ್ದು ನಮಗೆ ಬಾಬಾ. ಜೀವದಾನೆ ಎದಕ್ಕೆ ಕೊಟ್ಟಿದ್ದಾರೆ ಬಾಬಾ ನಮಗೆ ಈ ಸದ್ಯಕ್ಕೆ? ವಿಶ್ವ ಕಲ್ಯಾಣಕ್ಕಾಗಿ ಅಂತ ಹೇಳ್ತಾರೆ ಬಾಬಾ. ಸಮಯ, ಜ್ಞಾನ ಕೊಟ್ಟದ್ದು, ಖಜಾನೆ ಕೊಟ್ಟದ್ದು, ಶಾಂತಿ, ಇವೆಲ್ಲ ಏನೇನು ಕೊಟ್ಟಿದ್ದಾರಲ್ಲ ಎಲ್ಲ ಎದ್ರ ಸಲುವಾಗಿ ಅವು? ಸುಮ್ಮ ಇಟ್ಕೊಂಡು ಕೂಡಕ್ಕಲ್ಲ. कई बच्चे कहते हैं ऐसे सर्व खजाने इसी प्रति ही बाप ने दिए हैं, इसी कार्य में लगाते हो. कई बच्चे कहते हैं न अच्छा किया न बुरा किया तो किस खाते में गया. ಕೆಟ್ಟದ್ದು ಮಾಡಲಿಲ್ಲ, ಒಳ್ಳೆಯದು ಮಾಡಲಿಲ್ಲ ಅಂದರೆ ಯಾವ ಖಾತೆಯಲ್ಲಿ ಹೋಗುತ್ತೆ? ವ್ಯಾಲ್ಯೂ ನ ರಖನಾ ಇಸ್ಕೋ ಭಿ ವ್ಯರ್ಥ ಕಹೆಂಗೆ. ಅದಕ್ಕೆ ಬೆಲೆ ಕೊಡಲಿಲ್ಲ ಅಂದರೆ ಅದು ಏನೋ ವ್ಯರ್ಥನೇ. इस कारण पुरुषार्थ की रफ्तार तीव्र नहीं हो पाती. ಈ ಕಾರಣದಿಂದ ಪುರುಷಾರ್ಥದ ವೇಗ ಏನಾಗ್ತಿಲ್ಲ? ತೀವ್ರ ಆಗ್ತಿಲ್ಲ. और इसी के कारण नंबरवार बढ़ जाते हैं. ಈ ಕಾರಣದಿಂದ ನಂಬರ್ಗಳೇನಾಗ್ತವೆ? ಹೆಚ್ಚು ಕಡಿಮೆ ಆಗ್ತವೆ. तो सब समझा, अब समझा नंबरवार बनने का कारण क्या हुआ? ಏನು ಕಾರಣ ಹೇಳಿದ್ರು ಬಾಬಾ? वेट और वेस्ट. इन दोनों बातों को अब समाप्त करो. तो ಈ ಎರಡೂ ಮಾತುಗಳನ್ನು ಈಗ ಮುಗಿಸ್ಬಿಡಿ. ಅಂದರೆ फर्स्ट डिवीजन में आ जाएंगे, नहीं तो जास्ती वेट वाले को फिर वेट भी करना पड़ेगा. ಇಲ್ಲಿ ನೀವು ವೇಟ್ ಜಾಸ್ತಿ ಮಾಡಿಕೊಂಡ್ರೆ ಮುಂದೆ ನೀವು ಏನು ಮಾಡಬೇಕಾಗ್ತದೆ? ವೇಟ್ ಮಾಡಬೇಕಂತಾರೆ ಬಾಬಾ, ಕಾಯಬೇಕಾಗ್ತದೆ. ಇಲ್ಲಿ ವೇಟ್ ಜಾಸ್ತಿ ಮಾಡಿಕೊಂಡ್ರೆ ಪರಮಧಾಮದಲ್ಲೇ ನಮ್ಮ ನಂಬರ್ ಬರಬೇಕಾದ್ರೆ ಕಾಯ್ಕೋತ ಕೊಡಬೇಕು, ನಾನು ಯಾವಾಗ ಸತ್ತಿಗೆ ಹೋಗ್ತೀನಿ, ಯಾವಾಗ ಸತ್ತಿಗೆ ಹೋಗ್ತೀನಿ ಅಂಥೇಳಿ. ಫಸ್ಟ್ ರಾಜ್ಯಕ್ಕೆ ಬಜಾಯ್ ಸೆಕೆಂಡ್ ರಾಜ್ಯ ಮೇ ಆನಾ ಪಡೇಗ. ಫಸ್ಟ್ ರಾಜ್ಯದಲ್ಲಿ ಬಿಟ್ಟು ಸೆಕೆಂಡ್ ರಾಜ್ಯದಲ್ಲಿ ಬರಬೇಕಾಗ್ತದೆ. ವೇಟ್ ಕರ್ನಾ ಪಸಂದ್ ಹೇ?
ವೇಟ್ करना पसंद है वा सीट लेना पसंद है. ಸೀಟ್ ಲೇನಾ ಅಂದರೆ ಏನು ಮಾಡಬೇಕು? ವೇಟ್ ಮತ್ತು ವೇಸ್ಟ್ ಕಡಿಮೆ ಮಾಡಬೇಕು. अब क्या करेंगे? डबल लाइट बन जाओ. अच्छा, ऐसे सदा फरिश्ते समान, सदा हल्के रहने वाले, हर खजाने को सदा स्वयं प्रति व सर्व प्रति कार्य में लगाने व सदा बाप के सहारे का अनुभव कर सहजयोगी जीवन अपनाने वाले ऐसे तीव्र पुरुषार्थी बच्चों को बाप दादा का याद प्यार और नमस्ते. अच्छा, ओम शांति.